ಲಕ್ಷ್ಮಣ ಲಕ್ಷ್ಮಣ ಪ್ರಶಾಂತ್ ಅಂತ ಯಾವಾಗಲೂ ಇದೇ ಸ್ಟೈಲ್ ಹಿಂಗೆ.
ಇವತ್ತಿನ ಕಾರ್ಯಾಚರಣೆ ಒಂಥರ ರೋಚಕ ಅಂತಲೇ ಹೇಳ್ಬೋದು. ಸುಮಾರು ಸಿಬ್ಬಂದಿಗಳಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ. 200ಕ್ಕೂ ಹೆಚ್ಚು ಜನ ವರ್ಕ್ ಮಾಡ್ತಾಯಿದ್ದಾರೆ. ನಮ್ಮ ಕ್ಯಾಪ್ಟನ್ ಪ್ರಶಾಂತ ಮತ್ತು ನಮ್ಮ ಇನ್ನೊಬ್ಬ ಕ್ಯಾಪ್ಟನ್ ಮಹೇಂದ್ರ, ಏಕಲವ್ಯ, ಧನಂಜಯ, ಅಜ್ಜಯ್ಯ, ಈಶ್ವರ, ನಮ್ಮ ಲಕ್ಷ್ಮಣ, ಟೋಟಲಾಗಿ 7 ಆನೆ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರೋದು. ಈ ಕಾಡಾನೆನ ಏನಕ್ಕೆ ಕ್ಯಾಪ್ಚರ್ ಮಾಡ್ತಿರೋದು ಅಂದರೆ, ಒಂದೇ 15 ದಿನದಲ್ಲಿ 2 ಬಲಿ ಪಡೆದಿದೆ. ಅದಕ್ಕಾಗಿ ಆರ್ಡ್ರಾಗಿ 2 ಹೆಣ್ಣಾನೆಗೆ ರೇಡಿಯೋ ಕಾಲರ್ ಯಶಸ್ವಿಯಾಗಿ ಹಾಕಿದ್ರು. ಒಂದು ಓಲ್ಡ್ ಬೆಲ್ಟ್ಗೆ, ಇನ್ನೊಂದು ಭುವನೇಶ್ವರಿ ಟೀಮ್ಗೆ. ಇದು ಲಾಸ್ಟ್ನೇ ದಿನ ಕಾರ್ಯಾಚರಣೆ. ಅಗಸ್ತ್ಯ ಅಂತ ಏನು ಕರಿತಿದ್ರು ಆ ಆನೆ ಕಾರ್ಯಾಚರಣೆ ಆಗ್ಬೋದು, ಇಲ್ಲಾಂದರೆ KP ಕಾಲರ್ 1, KP ಕಾಲರ್ 2. ಇವನು ಸಹ ನಮ್ಮ ಕರಡಿ ಯಾವ ಥರ ಇತ್ತು ಮೌಂಟೇನು, ಅದೇ ಥರ ಒಂದು ಡೇಂಜರಸ್ ಆನೆ ಅಂತೆ. ಸಖತ್ತು ಸ್ಟ್ರಾಂಗ್ ಆಗಿರೋ ಆನೆ, ಮದ ಕೂಡ ಇದೆಯಂತೆ ಅವನಿಗೆ. ಫಸ್ಟು ನಮ್ಮ ಬಿಕ್ಕೋಡ್ ಕ್ಯಾಂಪ್ಗೆ, ಅಂದರೆ ಹೊಸ ಕ್ಯಾಂಪ್ ಆಗಿರೋದು, 6 ಆನೆ ಮಾತ್ರ ಕರ್ಸ್ಕೊಂಡಿದ್ರು. ಏನು ಈ ಗಂಡಾನೆನ ಕ್ಯಾಪ್ಚರ್ ಮಾಡಬೇಕು, ಅದಕ್ಕಾಗಿ ಎಕ್ಸ್ಟ್ರಾ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಥರ ನಮ್ಮ ಮಹೇಂದ್ರನ್ ಸಹ ನಮ್ಮ ಬಳ್ಳೆ ಕ್ಯಾಂಪಿಂದ ಕರ್ಸ್ಕೊಂಡ್ರು. ಮಹೇಂದ್ರ ಬಂದು 2 ಹೆಣ್ಣಾನೆ ರೇಡಿಯೋ ಕಾಲರಿಂಗಲ್ಲಿ ಭಾಗವಹಿಸಿರಲಿಲ್ಲ. ಡೈರೆಕ್ಟಾಗಿ ಇದು ಏನು ಗಂಡಾನೆ ಸೆರೆ ಕಾರ್ಯಾಚರಣೆ ಇದೆ ಇದರಲ್ಲಿ ಭಾಗವಹಿಸ್ತಾ ಇದ್ದಾನೆ. ಮಹೇಂದ್ರನ ಜೊತೆ ಈ ಕಾರ್ಯಾಚರಣೆಯಲ್ಲಿ ಮಾವುತರಾದಂಥ ರಾಜಣ್ಣ ಇದ್ದಾರೆ. ಮಲ್ಲಿಕಾರ್ಜುನ್ ಅವರು ಹುಷಾರಿಲ್ದಿರೋ ಕಾರಣ ಬಂದಿಲ್ಲ. ಅವ್ರ ಜೊತೆ ಅವ್ರ ಅಣ್ಣ ಆದಂತಹ ವಿನೋದ್ ರಾಜ್ ಅವರೇ ಆನೆನ ಪಳಗಿಸಿದ್ದು ಸ್ಟಾರ್ಟಿಂಗಲ್ಲಿ. ಅವರು ಸಹ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಈಗ ಎಲ್ಲ ಮೇಲ್ಗಡೆ ಗಾದಿನ ಹಾಕೋತಾ ಇದ್ದಾರೆ ಕಾರ್ಯಾಚರಣೆಗೆ ಹೋಗೋಕ್ಕೆ. ಒಳಗಡೆ ಟ್ರ್ಯಾಕಿಂಗ್ ಡಿಪಾರ್ಟ್ಮೆಂಟು ಬೆಳಗ್ಗೆನೇ ಹೋಗಿದ್ದಾರೆ. ಅಲ್ಲಿ ನಮ್ಮ ಲಕ್ಷ್ಮಣ ಇದ್ದಾನೆ, ನಮ್ಮ ಪ್ರಶಾಂತ, ಮಹೇಂದ್ರ, ಈಗ ಏಕಲವ್ಯ ಕೂಡ ಅಲ್ಲಿ ಬಂದ. ಈಗ ಇಳಿಸಿ ಒಳಗಡೆ ಏನು ಟ್ರ್ಯಾಕಿಂಗ್ ಆಗಿದೆ ಅಲ್ಲಿ ಡಾಕ್ಟ್ರುಗಳು ಮತ್ತು ನಮ್ಮ ಶೂಟರ್ಗಳು ಎಲ್ಲ ಹೋಗಿದ್ದಾರೆ. ಈಗ ಆಲ್ರೆಡಿ ಧನಂಜಯ, ಅಜ್ಜಯ್ಯ 2 ಆನೆಗಳು ಒಳಗಡೆ ಹೋಯ್ತು. ಸಿಕ್ಕಾಪಟ್ಟೆ ಕಷ್ಟ ಇದೆ ಒಂದು ಕಾರ್ಯಾಚರಣೆ ಮಾಡಬೇಕಂದ್ರೆ. ಈಗ ನೋಡಿ ಎಷ್ಟು ಜನ ತುಂಬಿಕೊಂಡ್ರು. ಇಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡಬೇಕು. ಹಾಗೆ ಬೆಳಗ್ಗೆನೇ ಎದ್ದು ಯಾವ ಆನೆ ಹಿಡಿಬೇಕು ಅದನ್ನ ಐಡೆಂಟಿಫೈ ಮಾಡಿ ಅದನ್ನು ಟ್ರ್ಯಾಕ್ ಕೂಡ ಮಾಡಬೇಕು ಅವರು. ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ಏನಂದರೆ ಅರ್ಜುನ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂತ ಆನೆಗೆ ಕೊಡೋದಲ್ಲ ಅದು. ಆ್ಯಕ್ಚುಲಿ ಅದು ನಮ್ಮ ಮಾವುತರು, ಕಾವಾಡಿ ಯಾರಿರ್ತಾರೆ ಅವ್ರದ್ದು ಒಂದು ಟ್ರ್ಯಾಕ್ ರೆಕಾರ್ಡು, ಯಾವ ರೀತಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಆನೆ ಟ್ರೈನ್ ಮಾಡಿದ್ದಾರೆ, ಹಾಗೆ ಕಾರ್ಯಾಚರಣೆಗಳಲ್ಲಿ ಯಾವ ರೀತಿ ಭಾಗವಹಿಸಿದ್ದಾರೆ, ಅದೆಲ್ಲ ಒಂದು ಕನ್ಸಿಡರ್ ಮಾಡಿ ಅವ್ರಿಗೆ ಮಾವುತರು, ಕಾವಾಡಿ ಅವರು ಕೊಡೋ ಅಂಥ ಒಂದು ಪ್ರಶಸ್ತಿ ಅದು ಅರ್ಜುನ ಪ್ರಶಸ್ತಿ. ಆನೆಗೆ ಕೊಡೋದಲ್ಲ. ನಾನು ಸಹ ಸುಮಾರು ಕಮೆಂಟಲ್ಲಿ ನೋಡ್ತಿದ್ದೆ, ಅರ್ಜುನ ಪ್ರಶಸ್ತಿ ಧನಂಜಯ ಹೆಂಗೆ ಸಿಗಬೇಕು, ಮಹೇಂದ್ರನ್ ಸಿಗಬೇಕು, ಸುಗ್ರೀವ್ ಸಿಗಬೇಕು ಅಂತ ಆಗ್ತಾಯಿದ್ರಿ. ಅದು ಆ್ಯಕ್ಚುಲಿ ಕೊಡೋದು ಮಾವುತರಿಗೆ, ಕಾವಾಡಿಗಳಿಗೆ.
ಅವ್ರು ಬಿಟ್ಟು ಬೇರೆಯವ್ರಿಗೂ ಸಿಗಬೇಕು. ಏನಂದರೆ ಸುಮಾರು ಜನ ಈಗ ನೋಡಿ ಎಷ್ಟು ಕೆಲಸ ಮಾಡಬೇಕು, ಈ ಥರ ಕಾಣದ ಕೈಗಳು ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ ಕಾರ್ಯಾಚರಣೆ ಅಂದಮೇಲೆ. ಅವರು ದಸರಾಗೆ ಬಂದವ್ರಿಗೆ ಮಾತ್ರ ಅದು ಐಡೆಂಟಿಫೈ ಮಾಡೋದು ಸರಿ ಇಲ್ಲ ನಮ್ಮ ಪ್ರಕಾರ. ಕ್ಯಾಂಪಲ್ಲೂ ಸುಮಾರು ಜನ ಇದ್ದಾರೆ. ಈಗ ಈರಣ್ಣ ಅಂತ ಆಗಿರ್ಬೋದು. ಹಾಗೆ ಅವರು ಈರಣ್ಣ ಅಂತಂದರೆ ಅವರು ಭೀಷ್ಮನೇ ಮಾವುತರು. ಸುಮಾರು ಕಾರ್ಯಾಚರಣೆಯಲ್ಲಿ ಅವರೇ ಟ್ರ್ಯಾಕಿಂಗ್ ಹೋಗೋದು. ಒಂಥರ ನಮ್ಮ AK-47 ಅಭಿಮನ್ಯು ಆ ಥರ ಕಾರ್ಯಾಚರಣೆಯಲ್ಲಿ ಕಿಂಗು. ಆ ರೀತಿ ಅವರು ಟ್ರ್ಯಾಕಿಂಗಲ್ಲಿ ಒಂದು ಒಳ್ಳೆ ಹೆಸರು ಮಾಡಿರೋರು ಈರಣ್ಣ ಅಂತ. ಆ ಥರ ಸುಮಾರು ಜನ ಇದ್ದಾರೆ. ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಕೊಟ್ಟರೆ ತುಂಬ ಖುಷಿ. ಏನಕ್ಕೆ ಅವರು ದಸರಾಗೆ ಬರಲ್ಲ, ಯಾವುದೇ ರೀತಿ ನಮ್ಮ ಏನು ಕಾರ್ಯಾಚರಣೆ ಇರುತ್ತೆ, ಹುಲಿ ಕಾರ್ಯಾಚರಣೆ, ಆನೆ ಕಾರ್ಯಾಚರಣೆಯಲ್ಲಿ ಅದರಲ್ಲೇ ಜಾಸ್ತಿ ಭಾಗವಹಿಸೋದು. ಈಗ ಏಕಲವ್ಯ ಸಹ ರೆಡಿ ಆದ, ಅವನು ಈಗ ಒಳಗೆ ಹೋಗ್ತಾನಲ್ಲಿ.